ಎಲ್ರಿಗೂ ನಮಸ್ಕಾರ. ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಲಾವಣಿ ಯದುಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತು ಸಿಂಧುತ್ವದ ಕುರಿತಾದ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನಿಮಗೆ ತೊಗೊಂಬಂದಿದ್ದೀನಿ. ಸಾಕಷ್ಟು ಜನ ಇದ್ರ ಬಗ್ಗೆ ಡೌಟ್ಸ್ ಕೇಳ್ತಾ ಇರ್ತಾರೆ. ನಾವು ರಿಪ್ಲೈಗಳು ಕೊಟ್ಟಿದ್ದೀವಿ. ಒಂದು ವಿಡಿಯೋನೇ ಮಾಡಿಬಿಟ್ರೆ ಈಗ ಸಾಕಷ್ಟು ಜನ ಮಾಡಿಸೋರಿಗೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ಸಿಂಧುತ್ವ ಇನ್ಫಾರ್ಮೇಷನ್ ತಿಳ್ಕೊಳೋಕ್ಕೂ ಮುಂಚೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ಚಾನಲ್ನಲ್ಲಿ ಸಿಂಧುತ್ವಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಡಾಕ್ಯುಮೆಂಟು, ಈಚ್ ಆ್ಯಂಡ್ ಎವ್ರಿ ಡಾಕ್ಯುಮೆಂಟು ಸಪರೇಟ್ ವಿಡಿಯೋಸ್ ಮಾಡಿದ್ದೀವಿ. ಸುಮಾರು 17-18 ವಿಡಿಯೋ ಸಿಂಧುತ್ವದ ಬಗ್ಗೆನೇ ಮಾಡಿರೋದು. ಯೂಟ್ಯೂಬಲ್ಲಿ ಸಾಕಷ್ಟು ಅವೈಲೇಬಲ್ ಇರೋದೇ ನಿಮಗೆ ನಮ್ಮ ಚಾನಲಲ್ಲಿ. ಹಾಗಾಗಿ ದಯಮಾಡಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ಒಂದು ಲೈಕ್ ಒತ್ತಿದ್ರೆ ನಮಗೊಂದು ಎಂಕರೇಜ್ಮೆಂಟ್ ಇರುತ್ತೆ ಇನ್ನೊಂದಷ್ಟು ವೀಡಿಯೋಸ್ನ ಮಾಡಲಿಕ್ಕೆ. ಜೊತೆಗೆ ನಿಮ್ಮೆಲ್ಲ ಡೌಟ್ಸನ್ನು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡ್ಬೋದು, ನಾವು ಉತ್ತರ ಕೂಡ ಕೊಡ್ತೀವಿ. ಪ್ಲೇ ಲಿಸ್ಟಲ್ಲಿ ಇದೆ ಪ್ರತಿಯೊಂದು ಡಾಕ್ಯುಮೆಂಟ್ಸು. ನಿಮಗೆ ಗೊತ್ತಿದೆ, ಸಿಂಧುತ್ವಕ್ಕೋಸ್ಕರ ಒಂದು ಸರ್ಟೈನ್ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸನ್ನು ನಾವು ರೆಡಿ ಮಾಡ್ಕೋಬೇಕು ಅಂತ. ಕೆಲವನ್ನ ಮುಂಚೆನೇ ಮಾಡಿಸಿಟ್ಕೊಳ್ತೀವಿ, ಕೆಲವನ್ನ ಆರ್ಡರ್ ಗೈಡ್ಲೈನ್ಸ್ ಬಂದ ಮೇಲೆ ಮಾಡಿಸ್ಕೋತೀವಿ. ಹಾಗಿದ್ರೆ ಅದರಲ್ಲಿ ಒಂದಾದಂತಹ ಅಭ್ಯರ್ಥಿಯ 1ನೇ ತರಗತಿಯ ಶಾಲಾ ದಾಖಲಾತಿ ನಕಲು ಬಗ್ಗೆ ನಿಮಗೆ ಗೊತ್ತಿದೆ. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನೈಜತೆ ಮಾಡುವಾಗ ಪೂರಕವಾಗಿ 1ನೇ ತರಗತಿಯ ಶಾಲಾ ದಾಖಲಾತಿಯನ್ನು ಕೇಳ್ತಾರೆ. ಓಕೆ, ನೀವು ಓದಿರ್ತೀರ, ನೀವು ಅದರ ಜಾಬ್ ಸೆಲೆಕ್ಷನ್ ಆಗಿರೋದು ಬಂದಿರ್ತೀರ, ನಿಮ್ಮದು ತೊಗೋತೀರ. ಆದರೆ ಇಲ್ಲಿ 4th ಪಾಯಿಂಟ್ ಬುಲೆಟಿನ್ ನೋಡಿ, ತಂದೆ ಅಥವಾ ತಂದೆಯ ಸಹೋದರ ಅಥವಾ ಸಹೋದರಿರವರ ಶಾಲಾ ದಾಖಲಾತಿ ನಕಲು ಬೇಕಾಗಿರುತ್ತೆ ನಮಗೆ. ತಂದೆ ಅಥವಾ ತಂದೆಯ ಸಹೋದರಿ ಅನ್ನೋದನ್ನು ಅವರೇ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಸಾಕಷ್ಟು ಜನ ನಮ್ಮ ತಂದೆ ಓದಿಲ್ಲ, ಅನಕ್ಷರಸ್ಥರಾಗಿದ್ದಾರೆ, ಈಗ ನಾವೇನು ಮಾಡಬೇಕು ಅನ್ನೋ ಪ್ರಶ್ನೆ ಕೇಳ್ತಾರೆ. ನಮಗೆ ಈ ಒಂದು ಸಿಂಧುತ್ವ ನೈಜತೆ ಪರಿಶೀಲನೆ ಮಾಡೋಕ್ಕೆ ಮುಖ್ಯವಾಗಿ ನಮ್ಮ ಕ್ಯಾಸ್ಟು, ಅಂದರೆ ಅಭ್ಯರ್ಥಿಯ ಕ್ಯಾಸ್ಟು ಮತ್ತು ತಂದೆಯ ಕ್ಯಾಸ್ಟು ಒಂದೇ ಆಗಿರಬೇಕು. ಇದೆಲ್ಲ ನಿಮಗೆ ಗೊತ್ತಿದೆ. ಆ ಒಂದೇ ಯಾವಾಗ ಆಗಿಲ್ವೋ ಆವಾಗ ಒಂದು ಕ್ಯಾಟಗರಿಯ ಒಂದು ಬೆನಿಫಿಟನ್ನು ನಾವು ಪಡ್ಕೊಳ್ಳೋದನ್ನ ಕಳ್ಕೊಳ್ತೀವಿ. ಹಾಗಾಗಿ ಇದನ್ನು ವೆರಿಫೈ ಮಾಡಲಿಕ್ಕೋಸ್ಕರ ಅವರು ತಂದೆ ಅಥವಾ ತಂದೆಯ ಸಹೋದರಿಯವರ ಶಾಲಾ ದಾಖಲಾತಿ ನಕಲು ಕೇಳ್ತಾರೆ. ಶಾಲಾ ದಾಖಲಾತಿ ನಕಲು ಅಂದ್ರೇನು, ಅದು ಹೇಗೆ ಮಾಡಿಸೋದು ಎಲ್ಲ ಆ ವಿಡಿಯೋದಲ್ಲಿದೆ, ನೀವು ಅದನ್ನು ನೋಡ್ಬೋದು. ನಿಮಗೆಲ್ಲ ಗೊತ್ತಿದೆ, 1ನೇ ತರಗತಿ ಅಡ್ಮಿಷನ್ ಆಗುವಾಗ ತೊಗೊಂಡಿರೋಂಥ ಇನ್ಫಾರ್ಮೇಷನ್ನ ನಮಗೊಂದು ಕಾಪಿ ಮಾಡಿಕೊಂಡು ಕೊಡ್ತಾರೆ ಒಂದು ಫಾರ್ಮಲ್ಲಿ, ಸೀಲು ಸಿಗ್ನೇಚರ್ ಹಾಕಿ. ಅದನ್ನೇ ನಾವು ಶಾಲಾ ದಾಖಲಾತಿ ನಕಲು ಅಂತೀವಿ. ಹಾಗಾದರೆ ನಮ್ಮ ಪ್ರಶ್ನೆ ನಮ್ಮ ಮುಂದೆ ಇರೋವಂಥದ್ದು, ತಂದೆ ಅನಕ್ಷರಸ್ಥರಾದಲ್ಲಿ ಏನು ಮಾಡೋದು ಅಂತ ನಿಮ್ಮ ಯೋಚನೆ. ಓದಿಲ್ಲ, ನಮ್ಮ ತಂದೆ ಓದಿಲ್ಲ ಅಂತ. ನಂತರ ಆಲ್ಮೋಸ್ಟ್ ಸುಮಾರು ಜನ ಸರಿಯಾಗಿ ವಿವರಗಳನ್ನ ತಿಳ್ಕೊಳ್ದೆ ಸುಮ್ಮನೆ ಅಡ್ಮಿಷನ್ ಆಗಿದ್ದರೆ ಸಾಕು, ಅವ್ರೇನು ಓದಬೇಕಾಗಿಲ್ಲ, ಕಂಪ್ಲೀಟ್ ಮಾಡಲೇಬೇಕಿಲ್ಲ. ಅಡ್ಮಿಷನ್ ಆಗಿದ್ದರೆ ನೀವು ಹೋಗಿ ಇನ್ಫಾರ್ಮೇಷನ್ನ ಪಡ್ಕೊಂಬರ್ಬಹುದು. ಅಲ್ಲೇ ನೀವು ಎಡುವ ಬದಲು ಅಲ್ಲೇ ಒಂದು 100% ಸೊಲ್ಯೂಷನ್ ಸಿಗ್ಬಿಡುತ್ತೆ. ಹೋಗಿ ವಿಚಾರಿಸಿ ಕರೆಕ್ಟಾಗಿ, ಸ್ಕೂಲ್ ಮುಚ್ಚೋಗಿದ್ರೆ BO ಆಫೀಸಲ್ಲೂ ನಿಮಗೆ ಇನ್ಫಾರ್ಮೇಷನ್ ಅವೈಲೇಬಲ್ ಇರುತ್ತೆ. ಬರೆಸ್ಕೊಂಡು ಬಂದುಬಿಟ್ರೆ ಅಲ್ಲಿಗೆ ಆ ಕತೆ ಮುಗಿಯುತ್ತೆ. ಇಲ್ಲ, ನಮ್ಮ ತಂದೆ ಖಂಡಿತವಾಗಿ ಸೇರೂ ಇಲ್ಲ, ಅಡ್ಮಿಷನ್ ಆಗೇ ಇಲ್ಲ ಅಂತ ನೀವು ಹೇಳೋದಾದರೆ ಇದಕ್ಕೆ ಒಂದಷ್ಟು ಪರಿಹಾರ ಮಾರ್ಗಗಳಿದ್ದಾವೆ. ಏನು? ಮೊದಲನೇ ಆಪ್ಷನ್ ಬಂದು ಅಭ್ಯರ್ಥಿಯ ಸಹೋದರ ಅಥವಾ ಸಹೋದರಿಯ ಶಾಲಾ ದಾಖಲಾತಿ ನಕಲು. ಕನ್ಫ್ಯೂಷನ್ ಆಗಬೇಡಿ, ಇಲ್ಲಿ ಅಭ್ಯರ್ಥಿಯ ತಂದೆ ಓದಿಲ್ವಲ್ಲ, ಹಾಗಾಗಿ ಅಭ್ಯರ್ಥಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಇರ್ತಾರಲ್ವ. ಈಗ ನಾನು ಕ್ಯಾಂಡಿಡೇಟ್ ಅಂದರೆ ನಮ್ಮ ಅಣ್ಣ ತಮ್ಮಂದು ಅಥವಾ ಅಕ್ಕ ತಂಗಿದು ಯಾರ್ದಾದ್ರೂ ಓದಿರೋರು ಅವ್ರನ್ನ ಫಸ್ಟ್ ಸ್ಟ್ಯಾಂಡರ್ಡು ಶಾಲಾ ದಾಖಲಾತಿ ನಕಲನ್ನ ತೊಗೊಂಡು ಬಂದರೆ ಅದನ್ನು ಆಕ್ಸೆಪ್ಟ್ ಮಾಡ್ತಾರೆ. ಈಗ ಮತ್ತೆ ಪ್ರಶ್ನೆ ಅರೈಸ್ ಆಗುತ್ತೆ, ಇಲ್ಲ ನಾನು ಒಬ್ಬಳೇ ಮಗಳು ಅಥವಾ ನಾನು ಒಬ್ಬನೇ ಮಗ, ಈ ಥರ ಪ್ರಶ್ನೆ ಬರುತ್ತೆ. ಅಭ್ಯರ್ಥಿ ಸಿಂಗಲ್ ಚೈಲ್ಡ್ ಆಗಿದ್ದು ಅವ್ರಿಗೆ ಯಾವುದೇ ಒಂದು ಸಿಬ್ಲಿಂಗ್ಸ್ ಇಲ್ಲ ಅಂತಂದರೆ ಏನು ಮಾಡೋದು? ನೆಕ್ಸ್ಟ್ ಆಪ್ಷನ್, ಅಭ್ಯರ್ಥಿಯ ತಂದೆಯ ಸಹೋದರ ಅಥವಾ ಸಹೋದರಿ, ನಮ್ಮ ತಂದೆ ಇದ್ದಾರೆ ಅಂದರೆ ಅಭ್ಯರ್ಥಿಯ ತಂದೆ ಇದ್ದಾರಲ್ಲ, ಅವರ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಯಾರಾದರೂ ಆಗಬಹುದು. ಅವರು ಜಸ್ಟ್ ಸೇರಿದರೆ ಸಾಕು, ಸ್ಕೂಲ್ಗೆ ಹೋಗಿ ಇನ್ಫಾರ್ಮೇಷನ್ನ ನೀವು ಬರೆಸ್ಕೊಂಡು ಬರಬಹುದು. ಈ ಒಂದು ಆಪ್ಷನ್ ಇದೆ. ಯಾವಾಗ ನಿಮ್ಮ ತಂದೆ ಓದಿಲ್ಲ ಅಥವಾ ನೀವು ನಿಮ್ಮ ಒಬ್ಬರೇ ಮಗಳು ಆಗಿರ್ತೀರ, ಅಣ್ಣ ತಮ್ಮ ಇರಲ್ಲ, ಈಗ ತಂದೆಯ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿಯವ್ರನ್ನ ಹುಡ್ಕೊಂಡು ಹೋಗೋದಂದರೆ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅಥವಾ ಅತ್ತೆಯಂದರು, ಇವರಲ್ಲಿ ಯಾರಾದರೂ ಒಬ್ಬರದನ್ನ ಬರ್ಸ್ಕೊಬರ್ತಾರೆ. ಮುಖ್ಯವಾಗಿ ದೊಡ್ಡಪ್ಪ ಚಿಕ್ಕಪ್ಪಂದು ಫೋಕಸ್ ಮಾಡಿ. ವಿಡಿಯೋ ಇಲ್ಲಿಗೆ ನಮ್ಮದು ಓಕೆ ಆಯಿತು ಅಂತ ಸೊಲ್ಯೂಷನ್ ಸಿಕ್ಕಿರೋರು ಎಂಡ್ ಆಗಿಬಿಡಿ. ಲಾಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳ್ತೀನಿ. ಇಲ್ಲಿ ಡೌಟು ಕೆಲವ್ರದ್ದು ಇನ್ನೂ ಅರೈಸ್ ಆಗಿರುತ್ತೆ. ಯಾಕೆಂದರೆ ಅವರು ಒಬ್ಬರೇ ಮಗ ಆಗಿರ್ತಾರೆ, ಅವ್ರ ತಂದೆನೂ ಒಬ್ಬರೇ ಮಗ ಆಗಿರ್ತಾರೆ ಅಂತ ಇಟ್ಕೊಳ್ಳೋಣ. ಅವ್ರ ಜೊತೆ ಯಾರೂ ಹುಟ್ಟಿಲ್ಲ, ಒಬ್ಬರೇ ಹುಟ್ಟಿರೋದು. ಅವಾಗ ಏನು ಮಾಡಬೇಕು? ನೆಕ್ಸ್ಟ್ ಕ್ವಶನ್ ಅರೈಸ್ ಆಗುತ್ತೆ. ಅವಾಗ ಏನು ಮಾಡಬೇಕು ಅಂತಂದರೆ, 3rd ಆಪ್ಷನ್ನು, ಅಭ್ಯರ್ಥಿಯ ತಂದೆ ಇದ್ದಾರಲ್ವ, ಅವರು ಓದಿಲ್ಲ, ಅವರ ಅಣ್ಣ ಅಥವಾ ತಮ್ಮ ಅಂದರೆ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವರು ಓದಿಲ್ಲ ಅಂತ ಇಟ್ಕೊಳ್ಳೋಣ. ಆದರೆ ಅವ್ರ ಮಕ್ಕಳು ಓದಿದರೆ
ಅವರು ನಿಮ್ಮ ಲೆವೆಲ್ಗೆ ಬರ್ತಾರೆ. ನಾನು ಈ ಫ್ಲೋ ಚಾರ್ಟ್ ಹಾಕೊಟ್ರಿಂದ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ಮ ತಾತನಿಗೆ 2 ಮಕ್ಕಳಿದ್ದಾರೆ, ಅವರಿಬ್ಬರು ಓದಿಲ್ಲ, ನಿಮ್ಮ ತಂದೆನೂ ಓದಿಲ್ಲ, ನಿಮ್ಮ ದೊಡ್ಡಪ್ಪನ ಓದಿಲ್ಲ, ಚಿಕ್ಕಪ್ಪನ ಓದಿಲ್ಲ, ಯಾರೂ ಓದಿಲ್ಲ ಅಂತಂದರೆ ಅವ್ರ ಮಕ್ಕಳು ಯಾರಾದರೂ ಓದಿರ್ತಾರಲ್ವ, ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪದಿರ ಮಕ್ಕಳು, ಅವರು ನೀವು ಒಂದು ಲೆವೆಲ್ ಬರ್ತೀರ ಫ್ಲೋ ಚಾರ್ಟಲ್ಲಿ, 3rd ಲೆವೆಲಲ್ಲಿ ನೋಡಿ. ಸೊ ನೀವು ಆ ಮಕ್ಕಳು ಓದಿರೋದನ್ನು ಕೂಡ ಇಸ್ಕೊಂಡ್ಬಂದು ಇಲ್ಲಿ ಸಬ್ಮಿಟ್ ಮಾಡ್ಬೋದು. ಅವರು ನಿಮಗೆ ಸಹೋದರ ಅಥವಾ ಸಹೋದರಿ ಆಗ್ತಾರೆ. ನಾವು ಇಂಗ್ಲೀಷಲ್ಲಿ ಕಸಿನ್ ಆಗ್ತಾರೆ ಅಂತ ಕೂಡ ಹೇಳ್ತೀವಿ. ಸೊ ಅವರು ಓದಿದರೆ 3rd ಆಪ್ಷನ್ನು ಆ ಒಂದು ಲಿಂಕ್ ಇಟ್ಕೊಂಡು ನೀವು ಆ ಒಂದು ಸಬ್ಮಿಟ್ ಶಾಲಾ ದಾಖಲಾತಿ ನಕಲನ್ನ ಕೊಡಬಹುದು. ಇಲ್ಲ ಮೇಡಮ್ ಅವರಿಗೆ ಮಕ್ಕಳಿಲ್ಲ ಅಥವಾ ನಮ್ಮ ತಂದೆಯ ಅಣ್ಣ ತಮ್ಮದಿರು ಯಾರೂ ಇಲ್ಲ, ಇನ್ನು ಅವ್ರ ಮಕ್ಕಳ ಪ್ರಶ್ನೆ ಎಲ್ಲಿ ಬರಬೇಕು ಅನ್ನೋ ಮಾತು ಬಂದರೆ ನೆಕ್ಸ್ಟ್ ಆಪ್ಷನ್ ಈಗ 4th ಆಪ್ಷನ್ಗೆ ಬರೋಣ. ಎಲ್ಲ ಆಪ್ಷನ್ಸು ಕ್ಲೋಸ್ ಆಗ್ತಾ ಇದೆ ಅನಿಸೋವಾಗ 4th ಆಪ್ಷನ್ನು ಸ್ವಲ್ಪ ಲಾಂಗ್ ಅನಿಸ್ಬೋದು ನಿಮಗೆ, ಆದರೆ ಇದು ಕೂಡ ಸಕ್ಸಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಅಟ್ ಆಫ್ ಎನಿ ಕಾಸ್ಟ್ ನೀವು ತಂದೆಯ ವಂಶಸ್ಥರದ್ದು ಶಾಲಾ ದಾಖಲಾತಿ ನಕಲನ್ನ ಕೊಡಲೇಬೇಕು. ಹಾಗಾಗಿ ಸುತ್ತಿ ಬಳಸಿ ಬಂದಾದ್ರೂ ನೀವು ತಂದೆಯ ವಂಶಸ್ಥರದೇ ಕೊಡಬೇಕಾಗಿರುತ್ತೆ. ಈಗ ಅಭ್ಯರ್ಥಿಯ ತಂದೆ ಓದಿಲ್ಲ, ಅವ್ರ ತಂದೆನೂ ಓದಿಲ್ಲ, ಅವ್ರ ತಂದೆಗೆ ಅಣ್ಣ ಅಥವಾ ತಮ್ಮ ಇರ್ತಾರೆ, ಅಂದರೆ ಅಭ್ಯರ್ಥಿಯ ತಂದೆಯ ತಂದೆ, ಅಭ್ಯರ್ಥಿಯ ಅಜ್ಜ ಅಲ್ವಾ, ಅಭ್ಯರ್ಥಿಯ ತಾತನಿಗೆ ಅಣ್ಣ ತಮ್ಮ ಇರ್ತಾರಲ್ವ, ಅವ್ರ ಮಗ ನಿಮ್ಮಪ್ಪ ಇಬ್ಬರು ಏನಾಗಬೇಕು, ಸಹೋದರರಾಗಬೇಕು. ಅಲ್ಲಿಗೆ ನಿಮಗೆ ಮತ್ತೆ ದೊಡ್ಡಪ್ಪ ಚಿಕ್ಕಪ್ಪನ ಲೆವೆಲೇ ಬರುತ್ತೆ. ಆ ಲೆವೆಲಿಂದ ಅವ್ರ ಮಕ್ಕಳದಾಗಲಿ ಅಥವಾ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವರು ಈ ರೀತಿ ಅದು ಇನ್ನೊಂದು ಅಜ್ಜನ ಅಣ್ಣ ತಮ್ಮರದೇ ಮಕ್ಕಳ ದೊಡ್ಡಪ್ಪ ಚಿಕ್ಕಪ್ಪ ಆಗ್ತಾರಲ್ಲ ಅಭ್ಯರ್ಥಿಗೆ, ಅವ್ರು ಓದಿದರೆ ಅಥವಾ ಅವ್ರ ಮಕ್ಕಳು ಓದಿದರೆ ಈ ರೀತಿನಾದರೂ ನೀವು ಇಟ್ಕೋಬೋದು. ನಾನು ಹೇಳೋದು ನಿಮಗೆ ಕನ್ಫ್ಯೂಷನ್ ಅನಿಸಿದ್ರೂ ಈ ಫ್ಲೋ ಚಾರ್ಟ್ ಮುಖಾಂತರ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ನಿಮ್ಮ ಮುತ್ತಜ್ಜಿಂಗೆ ನಿಮ್ಮ ತಾತದಿರು 2 ಮಕ್ಕಳು, ಯಾಕೆಂದರೆ ನಿಮ್ಮ ತಾತಂಗೆ, ನಿಮ್ಮ ಮುತ್ತಾತಂಗಲ್ಲ, ನಿಮ್ಮ ತಾತಂಗೆ ನಿಮ್ಮ ಅಪ್ಪ ಒಬ್ಬನೇ ಮಗ ಅಲ್ವಾ, ಹಾಗಾಗಿ 2 ಮಕ್ಕಳಾಗಿದ್ದರೆ ಅವ್ರ ಮಕ್ಕಳದು ಅವ್ರದ್ದು ತೊಗೋತಿದ್ರಿ. ಆದರೆ ಒಬ್ಬನೇ ಮಗ ಆಗಿರೋದ್ರಿಂದ ನಿಮ್ಮ ತಾತವರ ಅಣ್ಣ ತಮ್ಮದಿರ ಮಕ್ಕಳದು ಅವ್ರ ಮಕ್ಕಳದು ಒಟ್ಟಾರೆ ಬರೋದೇನಾಗುತ್ತಿಲ್ಲಿ ತಂದೆಯ ವಂಶಸ್ಥರದು ಯಾರ್ದೋ ಒಬ್ಬರದು ಶಾಲಾ ದಾಖಲಾತಿ ನಕಲನ್ನ ನೀವು ನೀಡಲೇಬೇಕು. ಇಷ್ಟು ಆಪ್ಷನ್ಸ್ ಹೇಳಿದ್ದೀನಿ. ಈ ಒಂದು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕು ನೀವು ಅಂತಂದರೆ ಏನೆಲ್ಲ ಪರಿಹಾರಗಳಿದೆ ಅಂತ. ಇದನ್ನು ಮೀರಿ ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಖಂಡಿತ ನೀವು ಕಮೆಂಟಲ್ಲಿ ಪ್ರಶ್ನೆ ಮಾಡ್ಬೋದು, ನಾವು ಉತ್ತರ ಕೊಡ್ತೀವಿ. ಇನ್ನು ನಾನು ಇನ್ನೊಂದು ಸಲಹೆ ಕೊಡಬೇಕಾಗಿರೋದು ಇಲ್ಲಿ ಏನಪ್ಪ ಅಂದರೆ, ಕೆಲವರು ತಂದೆ ತೀರ್ಕೊಂಡಿರ್ತಾರೆ, ತಾಯಿನೇ ಬೆಳೆಸಿರ್ತಾರೆ. ಸಾಕಷ್ಟು ಜನ ಆ ಥರ ಪ್ರಶ್ನೆ ಮಾಡಿರೋರು ಇದ್ದಾರೆ. ನಮ್ಮನ್ನೆಲ್ಲ ಬಾರ್ನ್ ಆ್ಯಂಡ್ ಬಾಟಪ್ ಎಲ್ಲ ತಾಯಿನ ಸಿಂಗಲ್ ಪೇರೆಂಟಾಗಿ ನೋಡ್ಕೊಂಡಿದ್ದಾರೆ, ನಾವು ಅವ್ರದ್ದು ಯಾಕೆ ಕೊಡಬಾರ್ದು ಅಂತ. ಇಲ್ಲ, ತಾಯಿಯ ದಾಖಲಾತಿ ಕೊಡೋದಕ್ಕೆ ನಮಗೆ ಅವಕಾಶ ಇಲ್ಲ. ಸಾಕಷ್ಟು ಕೋರ್ಟ್ ತೀರ್ಪುಗಳೂ ಬಂದಿದೆ ತಂದೆದೇ ಕೊಡಬೇಕು ಅಂತ. ವಿವಾಹಿತ ಮಹಿಳೆ ಕೂಡ ತಂದೆದೇ ತೊಗೋತಾರೆ. ಹೀಗಿರುವಾಗ ನಿಮ್ಮ ತಾಯಿಯ ದಾಖಲಾತಿಗಳನ್ನು ಕೊಡೋದಕ್ಕೆ ಚಾನ್ಸಸ್ ಇಲ್ಲ. ಈವನ್ ಇನ್ ಕೇಸ್ ಮರಣ ಹೊಂದಿದ್ರೂ ಕೂಡ ನೀವು ತಂದೆಯ ಒಂದು ಕ್ಯಾಸ್ಟ್ ಶಾಲಾ ದಾಖಲಾತಿ ನಕಲನ್ನೇ ತೊಗೊಂಬರಬೇಕು, ಕ್ಯಾಸ್ಟ್ ಒಂದು ಪ್ರೂವ್ ಮಾಡಲಿಕ್ಕೆ ಪೂರಕ ದಾಖಲೆಯಾಗಿ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಮಾಹಿತಿ ಹೇಳಿದ್ನಲ್ಲ, ನೀವು ಅಲ್ಲೇ ಎಂಡ್ ಆಗಿಬಿಡಿ ಲಾಸ್ಟ್ವರೆಗೂ ಇರಿ ಅಂತ. ಏನು ಅಂತಂದರೆ, ಇನ್ ಕೇಸ್ ನಿಮ್ಮ ತಂದೆ ಓದಿಲ್ಲ ಅನ್ನೋದು ನೀವು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನೀವು ಬೇರೆ ಆಲ್ಟರ್ನೇಟಿವ್ಸ್ ಹುಡುಕ್ತಾ ಇದ್ದೀರಾ ಅಂದರೆ, ನಿಮ್ಮ ತಂದೆ ಹೆಸರಿನಲ್ಲಿ ನಿಮ್ಮ ತಂದೆ ಒಂದು ನೋಟ್ರಿ ಅಫಿಡೇವಿಟ್ ಅಂತ, ಇದು ಕೋರ್ಟ್ ಅಫಿಡೇವಿಟ್ ಏನಲ್ಲ, ನೋಟ್ರಿ ಸಿಂಪಲ್ಲಾಗಿ ಒಂದು ಡಿಕ್ಲರೇಷನ್ ಮಾಡಬೇಕು. ಏನಂತ, ನಾನು ಓದಿರದ ಕಾರಣ, ನನ್ನ ಅನಕ್ಷರಸ್ಥನಾಗಿರುವ ಕಾರಣ ನನ್ನ ಮಗ ಅಥವಾ ಮಗಳ ಸಿಂಧುತ್ವದ ಸಲುವಾಗಿ ಇಂತಹವರ ಶಾಲಾ ದಾಖಲಾತಿ ನಕಲನ್ನ ಸಲ್ಲಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ನೋಟ್ರಿ ಮಾಡಿಸ್ಬೇಕಾಗುತ್ತೆ. ಇದ್ರ ಬಗ್ಗೆ ಡೀಟೇಲ್ಸು ನಿಮಗೆ ಆ ಸಿಂಗಲ್ ವಿಡಿಯೋ ಇದೆಯಲ್ಲ ಪ್ಲೇಲಿಸ್ಟಲ್ಲಿ ಮೊದಲನೇ ವಿಡಿಯೋ ಅದರಲ್ಲೇ ಸಿಗುತ್ತೆ. ಸೊ ಹಾಗಾಗಿ ಈ ನೋಟ್ರಿ ಮಾಡಿಸೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇದೊಂದು ಮ್ಯಾಟರ್ ಇಂಪಾರ್ಟೆಂಟಾಗಿ ಹೇಳಬೇಕಿತ್ತು. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇನ್ ಕೇಸ್ ಓದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ, ಮರಣ ಹೊಂದಿದ್ದಲ್ಲಿ ಏನು ಮಾಡಬೇಕು ಅನ್ನೋ ಪ್ರಶ್ನೆ, ಇದಕ್ಕೆಲ್ಲ ಉತ್ತರ ಸಿಕ್ಕಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರ್ತೀರ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.